ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಹಾಗಾದರೆ ಬನ್ನಿ, ದೈವವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ನಾವೆಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ ಸ್ವಾಮಿ. ಅವರಿಗೆ ಬೇಕಾದಂಥ ದಿವ್ಯ ಆಶೀರ್ವಾದಗಳನ್ನು ಹೇರಳವಾಗಿ ನೀನು ದಯಪಾಲಿಸ್ಕೊಡು ಸ್ವಾಮಿ. ಕಷ್ಟದಲ್ಲಿ ಕಣ್ಣೀರಿನಲ್ಲಿರುವಂಥವರಿಗೆ ಬಿಡುಗಡೆಯನ್ನು ದಯಪಾಲಿಸ್ಕೊಡು. ವಿಶೇಷವಾಗಿ ಮಳೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಮಳೆ ಇಲ್ಲದೆ ಎಷ್ಟೋ ಜನರು ಕಷ್ಟಪಡುತ್ತಾ ಇದ್ದಾರೆ ಸ್ವಾಮಿ. ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಬೇಕಾದಂಥ ಮಳೆಯನ್ನು ನೀನು ಹೇರಳವಾಗಿ ದಯಪಾಲಿಸಿಕೊಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಇವತ್ತಿನ ದೈವವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ, ಕ್ರಿಸ್ತನ ಕೃಪೆಯನ್ನು ನಾವು ಪಡೆಯುವಂಥ ಸಮಯದಲ್ಲಿ ಕ್ರಿಸ್ತನು ತನ್ನ ಕೃಪೆಯ ಮೂಲಕವಾಗಿ ನಮಗೆ ಐಶ್ವರ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟೋ ಜನರು ಅನ್ಯಾಯದಿಂದ ಸಂಪಾದನೆಯನ್ನು ಮಾಡುತ್ತಾರೆ. ಅದು ನ್ಯಾಯವಾಗಿ ಬಂದಂಥ ಸಂಪತ್ತಲ್ಲ ಪ್ರಿಯರೇ. ಒಬ್ಬನಿಗೆ ಒಂದು ಐಶ್ವರ್ಯವು ಸಿಗಬೇಕಾದರೆ ಅದು ದೇವರಿಂದ ಬಂದಂಥ ಆಶೀರ್ವಾದವಾಗಿರಬೇಕು. ಕಷ್ಟಪಟ್ಟು ದುಡಿದು ಆತನು ಸಂಪಾದನೆಯನ್ನು ಮಾಡುವುದಾದರೆ ಆ ಐಶ್ವರ್ಯವು ಸ್ಥಿರವಾಗಿ ಇರುವಂಥದ್ದನ್ನು ನೋಡುತ್ತೇವೆ. ಅನ್ಯಾಯವಾಗಿ ಸಂಪಾದನೆ ಮಾಡಿದಂಥ ಆಸ್ತಿಯು ಯಾವತ್ತೂ ಕೂಡ ಚಿರಕಾಲ ಇರುವಂಥದ್ದಲ್ಲ. ಇವತ್ತಿನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಸಾಮಾಜಿಕ ಜೀವನದಲ್ಲಿ ನಾವು ನೋಡುವುದಾದರೆ ಎಷ್ಟೋ ಜನರು ಅನ್ಯಾಯವಾಗಿ ಆಸ್ತಿಯನ್ನು ಸಂಪಾದನೆಯನ್ನು ಮಾಡುತ್ತಾರೆ. ಆದರೆ ದೇವರ ಕೃಪೆ ಇಲ್ಲದೆ ಸಂಪಾದನೆ ಮಾಡಿದಂಥ ಆಸ್ತಿಯು ಅವರನ್ನು ಬಿಟ್ಟು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಈ ಲೋಕದಲ್ಲಿ ಯಾವುದೋ ಒಬ್ಬ ಮನುಷ್ಯ ಯಾವುದೋ ಒಂದು ಜ್ಞಾನವನ್ನು ಪಡೆದರೂ ಕೂಡ, ಯಾವುದೋ ಒಂದು ಪದವಿಯನ್ನು ಪಡೆದರೂ ಕೂಡ, ದೇವರು ಆತನಿಗೆ ಯಾವುದೋ ಒಂದು ಉದ್ಯೋಗವನ್ನು ಕೊಟ್ಟರೂ ಕೂಡ ಅದು ದೇವರ ಕೃಪೆಯಿಂದ ದೊರಕುವಂಥದ್ದಾಗಿರಬೇಕು. ನಾವು ಯಾವುದೋ ಇಹಲೋಕದ ಬಲದಿಂದ ನಾವು ಪಡೆದುಕೊಳ್ಳುವುದಾದರೆ ಅದು ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಇರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕೆ ಎಂಬುದಾಗಿ ನೋಡುವಾಗ ಇದಕ್ಕೆ ಆಧಾರಿತವಾದಂಥ ಒಂದು ವಾಕ್ಯವನ್ನು ಓದುವುದಾದರೆ, ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನವನ್ನು ನಾವು ಓದುವುದಾದರೆ ದೇವರ ವಾಕ್ಯವು ಅಲ್ಲಿ ಸ್ಪಷ್ಟವಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ಓದೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಗಮನಿಸುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ದೊರಕುವಂಥದ್ದಾಗಿದೆ. ಆತನು ಐಶ್ವರ್ಯವಂತನಾಗಿದ್ದರೂ ಕೂಡ, ಯೇಸು ಕ್ರಿಸ್ತನು ಆತನು ಐಶ್ವರ್ಯವಂತನಾಗಿದ್ದರೂ ಕೂಡ ನಾವು ಐಶ್ವರ್ಯವಂತರಾಗಬೇಕೆಂಬುದಾಗಿ ಆತನು ಬಡವನಾಗಿ ಲೋಕಕ್ಕೆ ಜನಿಸಿ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಯಾವುದೋ ಒಂದು ಸುಂದರವಾದಂಥ ಛತ್ರದಲ್ಲಿ ಆತನು ಹೋಗಿ ಜನಿಸಲಿಲ್ಲ ಪ್ರಿಯರೇ. ಆತನು ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಹೋಗಿ ಜನಿಸಲಿಲ್ಲ ಪ್ರಿಯರೇ. ಆತನು ದನದ ಕೊಟ್ಟಿಗೆಯಲ್ಲಿ, ಗೋದರಿಯಲ್ಲಿ, ಯೇಸು ಕ್ರಿಸ್ತನ ಒಂದು ಚಿಕ್ಕ ಸ್ಥಳದಲ್ಲಿ ಆತನು ಜನಿಸಿದನು ಎಂಬುದಾಗಿ ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ದೇವರು ತನ್ನ ಕೃಪೆಯನ್ನು ನಮಗೋಸ್ಕರವಾಗಿ ಕೊಟ್ಟು ನನ್ನ ಮಕ್ಕಳು ಐಶ್ವರ್ಯವಂತರಾಗಿ ಜೀವಿಸಬೇಕೆಂಬುದಾಗಿ ಆತನ ಒಂದು ಬಯಕೆ ಆಗಿತ್ತು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಜನರು, ಅನೇಕ ಮಹಿಳೆಯರು ಹೆರಿಗೆಯ ಸಮಯದಲ್ಲಿ ಸೂಕ್ತವಾದಂಥ ಆಸ್ಪತ್ರೆಗಳನ್ನು ಆರಿಸಿಕೊಳ್ಳುತ್ತಾರೆ. ಸೂಕ್ತವಾದಂಥ ಒಳ್ಳೆಯ ಉನ್ನತವಾದಂಥ ಆಸ್ಪತ್ರೆಗಳನ್ನು ಆರಿಸಿಕೊಳ್ಳುತ್ತಾರೆ. ಯಾಕೆ ಎಂಬುದಾಗಿ ನೋಡುವಾಗ, ನನ್ನ ಮಗುವನ್ನು ನಾನು ಇಂಥ ಆಸ್ಪತ್ರೆಯಲ್ಲಿ ನಾನು ಮಗುವಿಗೆ ಜನ್ಮವನ್ನು ನೀಡಬೇಕು ಅನ್ನುವಂಥ ಬಯಕೆಯಿಂದ ಕೆಲವರು ಅನೇಕ ಐಶ್ವರ್ಯವುಳ್ಳಂಥ ಆಸ್ಪತ್ರೆಯನ್ನು ಆರಿಸಿಕೊಳ್ಳುವಂತ ನೋಡುತ್ತೇವೆ. ಎಷ್ಟೋ ಜನರು ಬಡವರಾಗಿಯೇ ಒಂದು ಒಳ್ಳೆಯ ಸ್ಥಳದಲ್ಲಿ, ದೇವರು ಕೊಡುವಂಥ ಸ್ಥಳದಲ್ಲಿ ತಮ್ಮ ಮಕ್ಕಳನ್ನು ಹೆರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಕ್ರಿಸ್ತನು ಜನಿಸಿದಂಥ ಆ ಒಂದು ಸ್ಥಳವನ್ನು ನೋಡುವುದಾದರೆ ಆತನು ದನದ ಕೊಟ್ಟಿಗೆಯಲ್ಲಿ ಬಡವನಾಗಿ ಆತನು ಆ ಒಂದು ಚಿಂದಿ ಬಟ್ಟೆಯನ್ನು
ಒಂದು ಬಟ್ಟೆಯೂ ಕೂಡ ಇಲ್ಲದೆ ಆತನು ಚಿಂದಿಯ ಬಟ್ಟೆಯ ಮೂಲಕವಾಗಿ ಆತನು ಜನಿಸಿದಂಥ ಸಮಯದಲ್ಲಿ ಒಂದು ಚಿಂದಿ ಬಟ್ಟೆ ಮಾತ್ರ ಇತ್ತು ಎಂಬುದಾಗಿ ನೋಡುತ್ತೇವೆ. ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಒಂದು ಚಿಕ್ಕದಾದಂಥ ಕಡಿದಾದಂಥ ಸ್ಥಳದಲ್ಲಿ ಯೇಸು ಕ್ರಿಸ್ತನ ಜನನ ಆ ದನದ ಕೊಟ್ಟಿಗೆಯಲ್ಲಿ ಆಯಿತು ಎಂಬುದಾಗಿ ನಾವು ಸುವಾರ್ತೆಯ ಭಾಗದಲ್ಲಿ ನಾವು ಓದುತ್ತೇವೆ. ಪ್ರಿಯ ವೀಕ್ಷಕರೇ, ಆತನು ಭಕ್ತನಾದಂಥ ಪೌಲನು ಈ ಒಂದು ವಾಕ್ಯದ ಮೂಲಕವಾಗಿ ತಿಳಿಸಿದ ಹಾಗೆ ಆತನು ಐಶ್ವರ್ಯವಂತನಾಗಿದ್ದರೂ ಕೂಡ ನನ್ನ ಮಕ್ಕಳು ಐಶ್ವರ್ಯವಂತರಾಗಬೇಕೆಂಬುದಾಗಿ ಆತನು ಬಡವನಾಗಿ ಜನಿಸಿದನೆಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದು ನೋಡುತ್ತೇವೆ. ಯಾಕೆಂದರೆ ಈ ಧರ್ಮ ಕಾರ್ಯವನ್ನು ಕುರಿತು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಈ ಕಾರ್ಯವನ್ನು 1 ವರ್ಷದ ಹಿಂದೆ ನಡೆಸುವುದಕ್ಕೆ ತೊಡಗುವುದರಲ್ಲಿಯೂ ನಡೆಸಬೇಕೆಂದು ಮನಸ್ಸು ಮಾಡುವುದರಲ್ಲಿಯೂ ನೀವು ಅವರಿಗಿಂತ ಮೊದಲಿನವರಾದುದರಿಂದ ನಮಗೆ ಅಷ್ಟು ಮಾತ್ರ ಹೇಳುವುದು ವಿಹಿತವಾಗಿದೆ ಎಂಬುದಾಗಿ ಪೌಲನು ಏಕ ಮನಸ್ಸಿನಿಂದ ಆ ಕೊರಿಂಥ ಸಭೆಗೆ ಸುವಾರ್ತೆಯನ್ನು ಸಾರುವಂಥದ್ದನ್ನು ನೋಡುತ್ತೇವೆ. ಆದುದರಿಂದ ಕ್ರಿಸ್ತನ ಒಂದು ಕೃಪೆ ಇದ್ದಂಥ ಸಮಯದಲ್ಲಿ ನಾವು ಐಶ್ವರ್ಯವಂತರಾಗುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಸತ್ಯವೇದದಲ್ಲಿ ನಾವು ಗಮನಿಸುವುದಾದರೆ ದೇವರ ವಾಕ್ಯದಲ್ಲಿ 1ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 23ನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದನ್ನು ನಾವು ಓದುವಾಗ 1ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 23ನೇ ವಚನ, ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಸೊಲೊಮೋನ ರಾಜನಿಗೆ, ದಾವೀದನ ಮಗನಾದಂಥ ಸೊಲೊಮೋನ ರಾಜನಿಗೆ ಸೊಲೊಮೋನನು ಜ್ಞಾನವನ್ನು ಕೊಡು, ಯಾಕೆಂದರೆ ನಾನು ಅಧಿಕಾರವನ್ನು ನಡೆಸಬೇಕಾಗಿದೆ ಎಂಬುದಾಗಿ ಹೇಳುವಾಗ ದೇವರು ಜ್ಞಾನದ ಜೊತೆಯಲ್ಲಿ ಆತನಿಗೆ ಐಶ್ವರ್ಯವನ್ನು ಕೂಡ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಒಂದು ಕ್ರಿಸ್ತನ ಕೃಪೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಅಂದು ಸೊಲೊಮೋನನಿಗೆ ದೇವರು ಐಶ್ವರ್ಯವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ, ಸೊಲೊಮೋನನಿಗೆ ಜ್ಞಾನವನ್ನು ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಆದರೆ ಸೊಲೊಮೋನನ ಜೀವಿತ ಏನಾಗಿತ್ತು? ದೇವರ ಕೃಪೆಯನ್ನ ಪಡೆದಂಥ ಸೊಲೊಮೋನನು ದೇವರು ಕೊಟ್ಟಂತ ಐಶ್ವರ್ಯವನ್ನ ಆತನು ದುರುಪಯೋಗ ಪಡಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸಿಕೊಂಡ ಎಂಬುದಾಗಿ ನೋಡುವಾಗ ಅದೇ 1ನೇ ಅರಸುಗಳ ಗ್ರಂಥ 11ನೇ ಅಧ್ಯಾಯ 4ನೇ ವಚನವನ್ನು ಓದುವುದಾದರೆ, ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿಟ್ಟಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ತನ್ನ ತಂದೆಯಾದ ದಾವೀದನ ಚಿತ್ತದಂತೆ ನಡೆಯಲಿಲ್ಲ. ಅವನು ಚಿದೋನ್ಯರ ಅಷ್ಟೋರೆತ್ ದೇವತೆಯನ್ನು, ಅಮೋರಿಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ ನಾವು ನೋಡುತ್ತೇವೆ. ಅವನಿಗೆ ಕೊಟ್ಟಂತ ಜ್ಞಾನ, ಅವನಿಗೆ ಕೊಟ್ಟಂತ ಐಶ್ವರ್ಯವನ್ನ ಆತನು ದುರುಪಯೋಗ ಪಡಿಸಿಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯ ಮೂಲಕವಾಗಿ, ನಮಗೆ ತನ್ನ ಕೃಪೆಯ ಮೂಲಕವಾಗಿ ಐಶ್ವರ್ಯವನ್ನ, ಜ್ಞಾನವನ್ನು ಕೊಟ್ಟಾಗ ಆ ಜ್ಞಾನವನ್ನು ಅನೇಕರು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಅನೇಕರು ಐಶ್ವರ್ಯವಂತರು ಪರಸ್ತ್ರೀಯ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಆಸ್ತಿಯನ್ನು ಕಳೆದುಕೊಂಡಿರುವಂಥದ್ದನ್ನು ನೋಡುತ್ತೇವೆ. ನಮ್ಮ ಇಂದಿನ ಕಾಲದ ಪೂರ್ವಜರರು ಅನೇಕರು ಹೇಳ್ತಾ ಇದ್ರು, ನಿಮ್ಮ ತಾತಂದಿರು ಅನ್ಯ ಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಆಸ್ತಿಯನ್ನು ಕಳೆದುಕೊಂಡಿದ್ದಾರೆ ಎಂಬುದಾಗಿ ಹೇಳುವಂತ ನೋಡುತ್ತೇವೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕೂಡ ಅನೇಕ ಐಶ್ವರ್ಯವಂತರು ತಮ್ಮ ಐಶ್ವರ್ಯವನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಭಾವಿಸದೆ ಆ ಐಶ್ವರ್ಯವನ್ನು ತೆಗೆದುಕೊಂಡು ಹೋಗಿ ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಆದುದರಿಂದ ಪ್ರಿಯ ವೀಕ್ಷಕರೇ, ಇಲ್ಲಿ ಸೊಲೊಮೋನ ರಾಜನು ಕೂಡ ಮಾಡಿದಂಥ ತಪ್ಪು, ದೇವರು ಕೊಟ್ಟಂತ ಐಶ್ವರ್ಯವನ್ನ ಪರಸ್ತ್ರೀಗಳ ವ್ಯಾಮೋಹಕ್ಕೆ ಒಳಗಾಗಿ ಆತನು ಎಲ್ಲವನ್ನ ಕಳೆದುಕೊಂಡು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಎಂಬುದಾಗಿ ನೋಡುತ್ತೇವೆ. ನೋಡಿ, ದೇವರ ಕೃಪೆಯನ್ನ ಆತನು ಪಡೆದುಕೊಂಡಾಗ
ಅನೇಕ ಪಾಪಮಯವಾದ ಜೀವಿತದಲ್ಲಿ ತೊಡಗಿಸಿಕೊಂಡ ಪ್ರಯುಕ್ತವಾಗಿ ಆತನು ಎಲ್ಲವನ್ನ ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮಗೆ ಘನತೆಯನ್ನು ಕೊಟ್ಟಿದ್ದಾನ, ದೇವರು ನಿಮಗೆ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಆ ಐಶ್ವರ್ಯವನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಂಡು ನಮ್ಮ ಕುಟುಂಬದ ಜೀವನವನ್ನು ಮಾಡುವಾಗ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಒಳ್ಳೆಯ ಬೆಳವಣಿಗೆಗಳು ಉಂಟಾಗುವಂಥದ್ದು ನೋಡುತ್ತೇವೆ. ಇವತ್ತು ಎಷ್ಟೋ ಜನ ಒಳ್ಳೆಯ ಸಂಬಳವನ್ನು ತೆಗೆದುಕೊಂಡು ಬರುತ್ತಾರೆ, ಆದರೆ ಸಂಬಳವನ್ನು ಹೆಂಡತಿಗೆ ಕೊಡುವಾಗ ಕಡಿಮೆಯಾಗಿ ಕೊಡುವಂಥದ್ದನ್ನು ನೋಡುತ್ತೇವೆ. ಒಂದು ವೇಳೆ ಹೆಂಡತಿ ಯಾಕೆ ನೀವು ಸಂಬಳವನ್ನು ಈ ತಿಂಗಳು ಬಹಳ ಕಡಿಮೆಯಾಗಿ ತೆಗೆದುಕೊಂಡು ಬಂದಿದ್ದೀರಾ ಎಂಬುದಾಗಿ ಹೇಳುವಾಗ ಅವರು ಸುಳ್ಳನ್ನು ಹೇಳುವುದರ ಮೂಲಕವಾಗಿ ತಮ್ಮನ್ನು ತಪ್ಪಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆದರೆ ಅವರ ಹಿಂದಿನ ಜೀವಿತದಲ್ಲಿ ಅನೇಕ ಪಾಪಮಯವಾದ ಜೀವಿತಕ್ಕೆ ಅವರು ಹೋಗುತ್ತಾ ಇರುವಂತ ನೋಡುತ್ತೇವೆ. ಎಷ್ಟೋ ಜನರು ಕ್ಲಬ್ಗಳಿಗೆ ಹೋಗಿ ಇಸ್ಪೀಟ್ಗಳನ್ನು ಹಾಡುವುದರ ಮೂಲಕವಾಗಿ, ಮದ್ಯಪಾನವನ್ನು ಮಾಡುವುದರ ಮೂಲಕವಾಗಿ, ಅನೇಕ ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ದೇವರು ಕಷ್ಟಪಟ್ಟು ದುಡಿಯುವುದಕ್ಕೆ ಕೊಟ್ಟಂತ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳುವಂಥದ್ದನ್ನು ನಾವು ಸಾಮಾಜಿಕ ಜೀವನದಲ್ಲಿ ನೋಡುತ್ತಾ ಇದ್ದೇವೆ. ಪ್ರಿಯ ದೇವ ಜನರೇ, ಸತ್ಯವೇದವು ಇದನ್ನು ಖಂಡಿಸುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಸೊಲೊಮೋನ ರಾಜನಿಗೆ ದೇವರು ಎಲ್ಲ ಐಶ್ವರ್ಯವನ್ನು ಕೊಟ್ಟರು, ಆದರೆ ಆತನು ಎಲ್ಲವನ್ನೂ ಕೂಡ ಅನೇಕ ಪರಸ್ತ್ರೀಯರ ವ್ಯಾಮೋಹಕ್ಕೆ ಒಳಗಾಗಿ ಎಲ್ಲವನ್ನು ಕಳೆದುಕೊಂಡ ಎಂಬುದಾಗಿ ನೋಡುತ್ತೇವೆ. ಆತನಿಗೆ ದೇವರು ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದರೂ ಕೂಡ ಆ ಜ್ಞಾನವನ್ನು ಕೂಡ ಆತನು ಕಳೆದುಕೊಂಡನೆಂಬುದಾಗಿ ನೋಡುತ್ತೇವೆ. ಎಷ್ಟೋ ಜನರು ಇವತ್ತಿನ ದಿನದಲ್ಲಿ ಉನ್ನತವಾದಂಥ ಉದ್ಯೋಗಕ್ಕೆ ಜ್ಞಾನವುಳ್ಳವರಾಗಿ ದೇವರು ಕೊಟ್ಟಂಥ ಕೃಪೆಯ ಜ್ಞಾನವನ್ನು ಪಡೆದುಕೊಂಡು ಉನ್ನತವಾದಂಥ ಮಟ್ಟಕ್ಕೆ ಬರುವಂಥವರಾಗಿದ್ದಾರೆ. ಎಷ್ಟೋ ಜನ ಲಂಚವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗುವಾಗ ದೇವರು ಕೊಟ್ಟಂಥ ಜ್ಞಾನವನ್ನು ದುರುಪಯೋಗ ಪಡಿಸಿಕೊಂಡು ಅನೇಕರು ಕೆಲಸವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು ಕೂಡ ಇವತ್ತಿನ ಸಾಮಾಜಿಕ ಜೀವನದಲ್ಲಿ ನಾವು ನೋಡುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಆದ್ದರಿಂದ ಪ್ರಿಯ ದೇವ ಜನರೇ, ದೇವರ ವಾಕ್ಯದ ಮೂಲಕವಾಗಿ ಇವತ್ತು ನಮಗೆ ನಿಮಗೆ ಎಚ್ಚರಿಕೆಯನ್ನು ಕೊಡುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನು ಐಶ್ವರ್ಯವಂತನಾಗಿದ್ದರೂ ಕೂಡ ತನ್ನ ಕೃಪೆಯನ್ನು ನಮಗೆ ಕೊಡುವುದರ ಮೂಲಕವಾಗಿ ಆತನು ಬಡವನಾಗಿ ಲೋಕದಲ್ಲಿ ಜನಿಸಿ ಆತನು ಬಡವನಾಗಿದ್ದಾನೆ. ಯಾಕೆಂದರೆ ನನ್ನ ಜನರು ಐಶ್ವರ್ಯವುಳ್ಳವರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದೇ ದೇವರ ಆಶೀರ್ವಾದ. ಆದುದರಿಂದ ನಾವು ಅನ್ಯಾಯವಾಗಿ ಸಂಪಾದನೆ ಮಾಡುವಂಥದ್ದು ಅದು ನಶಿಸಿ ಹೋಗುವಂಥದ್ದಾಗಿದೆ. ದೇವರು ಕೊಟ್ಟಂಥ ಆ ಒಂದು ಕೃಪೆ ಮೂಲಕವಾಗಿ ಸಂಪಾದನೆ ಮಾಡಿದಂಥ ಆಸ್ತಿಯು ಚಿರಕಾಲ ನಮ್ಮ ಜೊತೆಯಲ್ಲಿ ಇರುವಂಥದ್ದಾಗಿದೆ. ಆದುದರಿಂದ ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ಇಂಥ ಬಲಹೀನತೆಗಳು ನಿಮ್ಮಲ್ಲಿ ಇರುವುದಾದರೆ ಅದನ್ನು ಈಗಲೇ ನೀವು ಬಿಟ್ಟು, ಅಯ್ಯೋ ಸ್ವಾಮಿ, ನಾನು ಇಲ್ಲಿಯ ತನಕ ಅನೇಕ ತಪ್ಪುಗಳನ್ನು ಮಾಡಿದ್ದೇನೆ, ಇನ್ನು ಮುಂದೆ ಅಂಥ ತಪ್ಪುಗಳನ್ನು ನಾನು ಮಾಡುವುದಕ್ಕೆ ಹೋಗುವುದಿಲ್ಲ, ಈ ಸಂದೇಶದ ಮೂಲಕವಾಗಿ ನನ್ನ ಜೀವಿತದಲ್ಲಿ ನಾನು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೇನೆ, ನಿನ್ನ ಕೃಪೆಯ ಮೂಲಕವಾಗಿ ನಾನು ಸಂಪಾದನೆ ಮಾಡಿದಂಥ ಹಣದಲ್ಲಿ ನನ್ನ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ, ನಿನಗೆ ವಿರುದ್ಧವಾದಂಥ ಪಾಪವನ್ನು ನಾನು ಮಾಡಿರುವುದೇ ಆದರೆ ದಯಮಾಡಿ ಕ್ಷಮಿಸು ಎಂಬುದಾಗಿ ನಾವು ಮಾನಸಾಂತರ ಪಟ್ಟು ನಾವು ಕ್ರಿಸ್ತನ ಮುಂದೆ ನಮ್ಮ ತಪ್ಪನ್ನು ಹೇಳಿಕೊಳ್ಳುವಾಗ ಕ್ರಿಸ್ತನು ನಿಮಗೆ ತನ್ನ ಕೃಪೆಯ ಮೂಲಕವಾಗಿ ನಿಮ್ಮನ್ನು ಸಂರಕ್ಷಿಸುವನಾಗಿದ್ದಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮಗೆ ನೂತನವಾದಂಥ ಜೀವಿತವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಿಗೆ ನಿಮ್ಮ ಹೃದಯವನ್ನು ಅರ್ಪಿಸುವಂಥದ್ದೇ ಬಹಳ ಪ್ರಾಮುಖ್ಯವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ ಮತ್ತಾಯನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 16 ಮತ್ತು 16ರಿಂದ 22ನೇ ವಚನಗಳನ್ನು ಓದುವಂಥ ಸಮಯದಲ್ಲಿ ಅದನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 19ನೇ ಅಧ್ಯಾಯ 16ನೇ ವಚನದಿಂದ 22ನೇ ವಚನ ತನಕ ಓದುವುದಾದರೆ ಅಲ್ಲಿ ಒಬ್ಬ ಐಶ್ವರ್ಯವಂತನ ಬಗ್ಗೆ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆತನು ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವನ ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ, ಅಂದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕು ಎಂದು ಹೇಳಿದಕ್ಕೆ ಅವನು, ಅವು ಯಾವುವು ಎಂದು ಯೇಸುವನ್ನು ಕೇಳಲು, ಯೇಸು ಕ್ರಿಸ್ತನು ಆ ಯವನಸ್ಥ ಐಶ್ವರ್ಯವಂತನಿಗೆ ಆತನು ಕೇಳುವಂಥದ್ದು, ಸ್ವಾಮಿ, ಬೋಧಕನೇ, ನೀನು ಒಳ್ಳೆಯ ಬೋಧಕನು ಎಂಬುದಾಗಿ ನನಗೆ ಗೊತ್ತಿದೆ, ಆದರೆ ನಾನು ನಿತ್ಯ ಜೀವಕ್ಕೆ ಸೇರಬೇಕಾಗಿದೆ, ನಿನ್ನ ಕೃಪೆಯನ್ನು ನಾನು ಬೇಡುತ್ತಾ ಇದ್ದೇನೆ, ಆದುದರಿಂದ ನನಗೆ ನಿತ್ಯ ಜೀವವನ್ನು ಕೊಡು ಎಂಬುದಾಗಿ ಕೇಳುವಂಥ ಸಮಯದಲ್ಲಿ ಆಗ ಯೇಸು ಕ್ರಿಸ್ತನು, ನಿನ್ನ ದೇವರಾದಂಥ ಯೆಹೋವನ ಆಜ್ಞೆಗಳನ್ನು ಕೈಕೊಂಡು ನಡಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಈ ಒಂದು ವಾಕ್ಯವನ್ನು ಓದುವುದಾದರೆ, ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ
ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು ಅವು ಯಾವುವು ಎಂದು ಹೇಳಲು ಯೇಸು ಅವನಿಗೆ, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ನಾವು ಯೇಸು ಕ್ರಿಸ್ತನು 10 ಆಜ್ಞೆಗಳಲ್ಲಿ ಲೌಕಿಕವಾಗಿ ಮನುಷ್ಯನ ಜೀವಿತವನ್ನು ಬೇರ್ಪಡಿಸುವಂಥ ಈ ಆಜ್ಞೆಗಳನ್ನು ಆತನಿಗೆ ಹೇಳುವಂಥದ್ದನ್ನು ನೋಡುತ್ತೇವೆ. ಯಾಕೆಂದರೆ ಮೊದಲ 4 ಆಜ್ಞೆಗಳು ದೇವರಿಗೂ ನಮಗೂ ಸೀಮಿತವಾಗಿರುವಂಥದ್ದು. ಉಳಿದಂಥ ಆಜ್ಞೆಗಳು ಇಹಲೋಕಕ್ಕೆ ಸಂಬಂಧಪಟ್ಟಂಥವುಗಳು ಆಗಿದೆ ಪ್ರಿಯರೇ. ಈ ಉಳಿದ ಆಜ್ಞೆಗಳನ್ನು ನಾವು ಹೆಚ್ಚಾಗಿ ಹೆಜ್ಜೆಯಾಗಿ ಬಹಳ ಅರ್ಥಗರ್ಭಿತವಾಗಿ ಕೈಕೊಂಡು ನಡೆಯುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆ ಐಶ್ವರ್ಯವುಳ್ಳಂಥ ಯವನಸ್ಥನಿಗೆ ಈ ಆಜ್ಞೆಗಳನ್ನು ಕೈಕೊಂಡು ನಡೆ. ಯಾಕೆಂದರೆ ಈ ಆಜ್ಞೆಗಳನ್ನು ನೀನು ಕೈಕೊಂಡು ನಡೆಯುವುದಾದರೆ ನಿನ್ನ ಜೀವಮಾನದಲ್ಲಿ ಅನೇಕ ಅದ್ಭುತಗಳನ್ನು ನೀವು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥ ಸಮಯದಲ್ಲಿ ಆತನು ಹೇಳುವಂಥದ್ದು, ಆ ಯವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು ಆ ಯವನಸ್ಥನು ಹೇಳುವಂಥದ್ದು, ನಾನು ನನ್ನ ಪೂರ್ವಿಕರಿಂದಲೂ ಈ ಆಜ್ಞೆಗಳನ್ನು ಕೈಕೊಂಡು ಕ್ರಮಬದ್ಧವಾಗಿ ನಡೆದಿದ್ದೇನೆ, ಹಾಗಾದರೆ ಯಾವುದು ಕಡಿಮೆ ಆಗಿದೆ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕೇಳಲು ಯೇಸು ಕ್ರಿಸ್ತನು ಹೇಳುವಂಥದ್ದು, ಯೇಸು ಅವನಿಗೆ, ನೀನು ಸಂಪೂರ್ಣವಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನು ಕೇವಲ ಕಾಲ್ಪನಿಕವಾಗಿ, ಆತನು ಹೃದಯಪೂರ್ವಕವಾಗಿ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ, ಆತನು ಕೇವಲ ಕಾಟಾಚಾರಕ್ಕೋಸ್ಕರವಾಗಿ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೆ ಪ್ರಿಯರೇ. ಆದರೂ ಕೂಡ ಆತನಿಗೆ ಒಂದು ಕಡಿಮೆ ಆಗಿತ್ತು. ಯೇಸು ಕ್ರಿಸ್ತನು ಹೇಳುವಂಥದ್ದು, ನಿನ್ನಲ್ಲಿ ಇರುವಂಥ ಐಶ್ವರ್ಯವನ್ನು ಬಡವರಿಗೆ ಮಾರಿ ನನ್ನನ್ನು ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಬಹಳ ಸಂಪತ್ತಿರುವುದು ಎಂಬುದಾಗಿ ಹೇಳುವಾಗ ಆ ಒಬ್ಬ ಯವನಸ್ಥನ ಜೀವಿತದಲ್ಲಾದಂಥ ಪರಿವರ್ತನೆಯನ್ನು ಗಮನಿಸುವಂಥ ಸಮಯದಲ್ಲಿ ಯೇಸು ಅವನಿಗೆ, ನಾನು 22ನೇ ವಚನವನ್ನು ಮಾತ್ರ ಓದುವುದಕ್ಕೆ ಇಷ್ಟಪಡುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 22ನೇ ವಚನ. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಎಂಬುದಾಗಿ ನೋಡುತ್ತೇವೆ. ಆ ಯವನಸ್ಥನು ಬಹಳ ಆಸ್ತಿ ಉಳ್ಳವನಾಗಿರುವುದರಿಂದ, ಅಯ್ಯೋ ನಾನು ಸಂಪಾದನೆ ಮಾಡಿದಂಥ ಆಸ್ತಿ ಹೋಗುತ್ತದಲ್ಲ, ಈ ವ್ಯಕ್ತಿಯನ್ನು ನಾನು ಹಿಂಬಾಲಿಸುವುದರಿಂದ ನನಗೆ ಯಾವ ಸಂಪತ್ತು ಸಿಗುತ್ತೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ನನಗೆ ಯಾವ ಆಶೀರ್ವಾದ ಸಿಗ್ತದೆ ಎಂಬುದಾಗಿ ಆತನು ಬಹಳ ಐಶ್ವರ್ಯವುಳ್ಳವನಾಗಿದ್ದರಿಂದ ಆತನು ದುಃಖದಿಂದ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯ ವೀಕ್ಷಕರೇ, ಇವತ್ತು ಯೇಸು ಸ್ವಾಮಿ ನಿಮ್ಮನ್ನು ಬನ್ನಿರಿ, ನಿಮಗೆ ಪರಲೋಕದಲ್ಲಿ ಸಂಪತ್ತನ್ನು ಕೊಡುತ್ತೇನೆ ಎಂಬುದಾಗಿ ಕೂಗಿ ಕರೆಯುವಂಥ ಸಮಯದಲ್ಲಿ ನಾವು ಇಹಲೋಕದ ಆಸ್ತಿಯನ್ನು ಬಿಟ್ಟು ಬರುವುದಕ್ಕೆ ಹಿಂದೇಟು ಹಾಕುವಂಥದ್ದನ್ನು ನಮ್ಮ ಜೀವಿತದಲ್ಲಿ ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಆ ಯವನಸ್ಥನಿಗೆ ದೇವರ ಕರೆಯುವಿಕೆ ಬಂತು ಪ್ರಿಯರೇ. ಆತನು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಬಹುದಾಗಿತ್ತು. ಆದರೆ ಆತನ ಜೀವಿತದಲ್ಲಿ ಆತನು ಇಹಲೋಕದ ಎಲ್ಲ ಒಂದು ಸರ್ವಸ್ವಗಳ ಮೂಲಕವಾಗಿ ಐಶ್ವರ್ಯ ಕುರಿತಾಗಿ ಆತನು ಎಲ್ಲವನ್ನು ಕೂಡ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದುಃಖದಿಂದ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಪ್ರಿಯ ವೀಕ್ಷಕರೇ, ದೇವರು ನಮಗೆ ಯಾವುದೋ ಒಂದು ಆಸ್ತಿ ಅಂತಸ್ತನ್ನು ಕೊಡುವಾಗ ನಾವು ಅದನ್ನು ಕ್ರಿಸ್ತನ ಕೃಪೆ ಮೂಲಕವಾಗಿ ಪಡೆದುಕೊಂಡಾಗ ಅದು ಶಾಶ್ವತವಾಗಿ ನಿಲ್ಲುವಂಥದ್ದಾಗಿದೆ. ಒಂದು ವೇಳೆ ಆ ಕ್ಷಣದಲ್ಲಿ ಆ ಯವನಸ್ಥನು ತನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ಆತನು ಒಂದು ವೇಳೆ ಕ್ರಿಸ್ತನನ್ನು ಹಿಂಬಾಲಿಸಿರುವುದೇ ಆದರೆ ಆತನಿಗೆ ಪರಲೋಕದಲ್ಲಿ ಒಂದು ಘನತೆ ಇರ್ತಾ ಇತ್ತು ಪ್ರಿಯರೇ. ಪರಲೋಕದಲ್ಲಿ ಆತನಿಗೆ ಒಳ್ಳೆಯ ಸಂಪತ್ತು, ಒಳ್ಳೆಯ ಸ್ಥಳದಲ್ಲಿ ಆತನಿಗೆ ಇರುವುದಕ್ಕೆ ದೇವರು ಅವಕಾಶವನ್ನು ಕೊಡುತ್ತಾ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೇಸು ಸ್ವಾಮಿ ಕೂಡ ಕಲ್ವಾರಿ ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟಂಥ ಸಮಯದಲ್ಲಿ ಎಡಗಡೆ ಮತ್ತು ಬಲಗಡೆ ಒಬ್ಬ ಕಳ್ಳನನ್ನು ಅಲ್ಲಿ ಹಾಕುವಂಥದ್ದನ್ನು ನೋಡುತ್ತೇವೆ. ಎಡಗಡೆಯಲ್ಲಿ ಇದ್ದಂಥ ಕಳ್ಳನು, ನೀನು ದೇವಕುಮಾರನಲ್ಲವೋ, ನಿನ್ನನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ನಮ್ಮನ್ನು ಕೂಡ ರಕ್ಷಿಸು ಎಂಬುದಾಗಿ ಹೇಳುವಂಥದ್ದು ನೋಡುತ್ತೇವೆ.
ಆದರೆ ಬಲಗಡೆಯಲ್ಲಿದ್ದಂಥ ಕಳ್ಳನು, ಸ್ವಾಮಿ ನೀನು 2ನೇ ಸಾರಿ ಲೋಕಕ್ಕೆ ಬರುವಾಗ ನನ್ನನ್ನು ನಿನ್ನ ರಾಜ್ಯಕ್ಕೆ ಸೇರಿಸಿಕೋ ಎಂಬುದಾಗಿ ಆತನು ಬೇಡುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಆ ಕಳ್ಳನಿಗೆ ಹೇಳುವಂಥದ್ದು, ಇವತ್ತೇ ನೀನು ನನ್ನ ಸಂಗಡ ಪರಲೋಕದಲ್ಲಿ ಪರದೈಸಿನಲ್ಲಿ ಇರುವೆ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗೆಂದ ತಕ್ಷಣ ಆ ಒಬ್ಬ ಕಳ್ಳನು ಸತ್ತ ತಕ್ಷಣ ಪರಲೋಕಕ್ಕೆ ಹೋಗಲಿಲ್ಲ ಪ್ರಿಯರೇ. ಅದು ಒಂದು ಯೇಸು ಸ್ವಾಮಿಯ ಮಾತಿನ ಮೂಲಕವಾಗಿ, ನಾನು 2ನೇ ಸಾರಿ ಲೋಕಕ್ಕೆ ಬರುವಾಗ ನಿನಗೆ ಪರಲೋಕ ರಾಜ್ಯದಲ್ಲಿ ನಾನು ಪ್ರಥಮವಾಗಿ ನಿನಗೆ ಮುಂದಾಳತ್ವದಲ್ಲಿ ನಾನು ನನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅನ್ನುವಂಥ ಮಾತನ್ನು ಹೇಳುವಂತ ನೋಡುತ್ತೇವೆ. ಎಷ್ಟೋ ಜನರಲ್ಲಿ ತಪ್ಪಾದಂಥ ಕಲ್ಪನೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದ ತಕ್ಷಣ ಆ ಕಳ್ಳನು ಕೂಡ ಸತ್ತ ತಕ್ಷಣ ಆತನು ಪರಲೋಕಕ್ಕೆ ಹೋಗಿದ್ದಾನೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ನ್ಯಾಯ ತೀರ್ಪು ಆಗದೆ ಯಾರು ಕೂಡ ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಇವತ್ತಿನ ದಿನದಲ್ಲಿ ಬಂದು, ಮಗನೇ ಮಗಳೇ, ನಿನ್ನ ಹೃದಯವನ್ನು ನನಗೆ ಅರ್ಪಿಸು, ನೀನು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುವಾಗ ಎಷ್ಟು ಜನ ನಮ್ಮ ಹೃದಯವನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಆ ಒಂದು ಐಶ್ವರ್ಯವುಳ್ಳಂಥ ಯವನಸ್ಥನ ಹಾಗೆ ಒಂದು ವೇಳೆ ದುಃಖದಿಂದ ನಾವು ಹೋಗುವುದಾದರೆ ದೇವರ ರಾಜ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ದುಃಖದಿಂದ ನಾವು ಹೋಗುವುದಾದರೆ ದೇವರ ಕೃಪೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಹೌದು ಪ್ರಿಯ ವೀಕ್ಷಕರೇ, ಆ ದೇವರ ಕ್ರಿಸ್ತನ ಕೃಪೆ ನಿಮ್ಮ ಜೀವಿತದಲ್ಲಿ ಸದಾಕಾಲ ಇರಬೇಕಾದರೆ, ಕ್ರಿಸ್ತನ ಮಾತಿಗೆ ನೀವು ವಿಧೇಯರಾಗಿ ಜೀವಿಸುವುದಾದರೆ ಆತನ ಆಶೀರ್ವಾದವು ನಿಮಗೆ ಸಿಗುವಂಥದ್ದಾಗಿದೆ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕಂಥ ಫಲವನ್ನು ಕೊಡುವನು ಎಂಬುದಾಗಿ ಆ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯವನ್ನು ಗಮನಿಸುವಾಗ ಆ ಐಶ್ವರ್ಯವಂತ ಯವನಸ್ಥನು ದುಃಖದಿಂದ ಹೋದ. ಆದರೆ ಕ್ರಿಸ್ತನ 2ನೇ ಬರುಣದಲ್ಲಿ ಆ ಯವನಸ್ಥನಿಗೆ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಈ ಲೋಕದಲ್ಲಿರುವಾಗ ನಿನಗೆ ಒಂದು ಅವಕಾಶವನ್ನು ಕೊಟ್ಟೆ, ಆದರೆ ನೀನು ದುಃಖದಿಂದ ಹೊರಟು ಹೋದೆ. ಈಗ ನಾನು ನಿನಗೆ ಹೇಗೆ ಪ್ರತಿಫಲವನ್ನು ಕೊಡುವುದಕ್ಕೆ ಸಾಧ್ಯ? ಆ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದೇಶದ ಮೂಲಕವಾಗಿ ಕರ್ತನು ನಮ್ಮನ್ನು ನಿಮ್ಮನ್ನು ಈ ವಾಕ್ಯದ ಮೂಲಕವಾಗಿ ಕರೆಯುತ್ತಾ ಇದ್ದಾನೆ. ನಿಮ್ಮನ್ನು ಐಶ್ವರ್ಯವಂತನಾಗಿ ನಾನು ಮಾಡುತ್ತೇನೆ, ನನ್ನ ಕೃಪೆಯ ಮೂಲಕವಾಗಿ ನಿಮಗೆ ಐಶ್ವರ್ಯವನ್ನು ಕೊಡುತ್ತೇನೆ, ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಯನ್ನು ನಾನು ನೀಗಿಸ್ತೇನೆ ಎಂಬುದಾಗಿ ಕೂಗಿ ಕರೆಯುವಂಥ ಸಮಯದಲ್ಲಿ ನೀವು ನಿಮ್ಮ ಹೃದಯಪೂರ್ವಕವಾದಂಥ ಜೀವಿತವನ್ನು ಆ ಕರ್ತನಿಗೆ ಒಪ್ಪಿಸಿಕೊಡುವುದಾದರೆ ಕರ್ತನು ನಿಮಗೆ ಬೇಕಾದಂಥ ಐಶ್ವರ್ಯವನ್ನು, ಆಶೀರ್ವಾದವನ್ನು, ಜ್ಞಾನವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರು ಸೊಲೊಮೋನ ರಾಜನಿಗೆ ಎಲ್ಲವನ್ನು ಕೊಟ್ಟ, ಆತನ ಅದನ್ನು ದುರುಪಯೋಗ ಪಡಿಸಿಕೊಂಡ. ಇವತ್ತು ನಮಗೆ ನಿಮಗೆ ಕರ್ತನು ನಮ್ಮ ಒಳ್ಳೆಯತನವನ್ನು ನೋಡಿ ಅನೇಕ ಐಶ್ವರ್ಯವನ್ನು, ಜ್ಞಾನವನ್ನು ಕೊಡುವಾಗ ನಾವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಹೋಗುವುದಾದರೆ ದೇವರ ಪ್ರಸನ್ನತೆ ನಿಮ್ಮ ಕುಟುಂಬಗಳಲ್ಲಿ ಸದಾಕಾಲವೂ ಕೂಡ ಇರುವಂಥದ್ದಾಗಿದೆ. ಆ ಪ್ರಸನ್ನತೆ ನಿಮ್ಮ ಕುಟುಂಬದಲ್ಲಿ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯಾದ ದೇವರೇ, ಈ ವಾಕ್ಯದ ಮೂಲಕವಾಗಿ ಸ್ವಾಮಿ, ಒಂದು ವೇಳೆ ಎಷ್ಟೋ ಕುಟುಂಬಗಳು ಪಾಪಮಯವಾದ ಜೀವಿತದಲ್ಲಿ ಬಿದ್ದಿರುವುದೇ ಆದರೆ ಆ ಪಾಪದಿಂದ ಅವರನ್ನು ಬಿಡಿಸಿ ಅವರು ಯಾವುದೇ ಪಾಪಕ್ಕೆ ಹೋಗದಂತೆ ಅವರನ್ನು ಕಾಯುವಾತ ನೀನೊಬ್ಬನೇ ಸ್ವಾಮಿ. ನಿನ್ನ ಒಂದು ಕೃಪೆಯ ಮೂಲಕವಾಗಿ ಅವರನ್ನು ಸಂರಕ್ಷಿಸು. ಅವರ ಕುಟುಂಬದಲ್ಲಿ ನೂತನ ಜೀವಿತವನ್ನು ಹುಟ್ಟಿಸುವುದರ ಮೂಲಕವಾಗಿ ಅವರನ್ನು ಘನಪಡಿಸಿ ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನೆಯ ಮನವಿಗಳು ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ಈ ಮೂಲಕವಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ದಿನದಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ.